ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ನಾನು ಮಾಡಿರೋ ಕೆಲವು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಮಾಡಿದ್ದೀನಿ ಸಿಂಪಲ್ ಸಾರಿ ಕುಚ್ಚು ಡಿಸೈನ್ಗಳು. ಅದರಲ್ಲಿ ಕೆಲವನ್ನು ನಾನು ಸೆಲೆಕ್ಟ್ ಮಾಡಿ ಹೀಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಡಿಸೈನ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿ. ನಾನು ಇದರಲ್ಲಿ ನಂಬರ್ ಹಾಕ್ತೀನಿ, ಆ ನಂಬರ್ಗೆ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಂಬರಿಂದು ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಟಚ್ ಮಾಡಿದರೆ ನಿಮಗೆ ಲಿಂಕ್ ಸಿಗತ್ತೆ. ಇದು ಫಸ್ಟ್ ಒನ್ನು ತುಂಬ ಸಿಂಪಲ್ ಆಗಿರೋಂತಹ ಡಿಸೈನ್ಸ್, ಈಸಿಯಾಗಿ ಮಾಡುವಂತಹ ಡಿಸೈನು. 2 ಸ್ಟೆಪ್ಪಲ್ಲಿ ಮಾಡಿದ್ದೀನಿ, 2 ಕಲರಲ್ಲಿ. ತುಂಬ ಚೆನ್ನಾಗಿದೆ. ಲೀಫ್ ಬೀಡ್ ಉಪಯೋಗಿಸ್ಕೊಂಡು ಮಾಡಿರೋದು, ಮಧ್ಯೆ ಮಧ್ಯೆ ಲೀಫ್ ಬೀಡ್ ಕೂಡ ಉಪಯೋಗಿಸ್ಕೊಂಡಿದ್ದೀನಿ. ಈಸಿಯಾಗಿರೋಂತಹ ಡಿಸೈನು. ಇದರ ಲಿಂಕನ್ನು ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಒಂದು ನಂಬರ್ ಮುಂದೆ ಈ ಲಿಂಕ್ ಇರುತ್ತೆ, ಅದನ್ನು ನೀವು ಟಚ್ ಮಾಡಿದರೆ ಇದೇ ಡಿಸೈನ್ಗೆ ಹೋಗುತ್ತೆ ನಿಮಗೆ ಅದು. ಅದೇ ಥರ ಇದು 2ನೇ ಡಿಸೈನು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ಲವರ್ ಥರ, ಅಂದರೆ ಜಾಸ್ಮಿನ್ ಫ್ಲವರ್ ಥರ, ಮಲ್ಲಿಗೆ ಹೂವಿನ ಥರ ಕಾಣಿಸುತ್ತೆ, ಬಿಳಿ ಇದರಲ್ಲಿ ಮಾಡಿರೋದ್ರಿಂದ, ದಾರದಿಂದ. ನೀವು ಬೇಕಾದ್ರೆ ಇದು ಸ್ಯಾಂಪಲ್ ಮಾಡಿರೋದು ನಾನು, ನೀವು ಸಾರಿ ಕಲರಲ್ಲಿ ಮಾಡ್ಕೋಬಹುದು. ಆದ್ರೂ ಚೆನ್ನಾಗಿ ಕಾಣಿಸುತ್ತೆ, ಫ್ಲವರ್ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲಾಗಿ ಸಾಮಾನ್ಯ ಸೀರೆಗಳಿಗೆಲ್ಲ ಇದನ್ನು ಮಾಡ್ಕೋಬಹುದು. ಇದು 3rd ಒನ್ನು. ಇದೂ ಅಷ್ಟೇ ತುಂಬ ಸಿಂಪಲು. ನೀವು ಸಿಂಗಲ್ ಸ್ಟೆಪ್ಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಒಂದೇ ಕಲರಲ್ಲಿ ಮಾಡಿದ್ದೀನಿ ನಾನಿದು, ಒಂದೇ ಕಲರ್ ಡಿಸೈನು. ಇದೆಲ್ಲ ಸ್ಯಾಂಪಲಲ್ಲಿ ಮಾಡಿರೋದು. ನೀವು ಸೀರೆಯಲ್ಲಿ ಯಾವ ಕಲರ್ ಇದೆಯೋ ಆ ಕಲರ್ಗೂ ಹೊಂದ್ಕೊಂಡು ಒಂದೇ ಕಲರಲ್ಲಿ ಮಾಡಿ, ಅಂದರೆ ಸೀರೆ ಕಲರಲ್ಲಿ ಕುಚ್ಚು ಹಾಕ್ಕೋಬೋದು. ಸಿಂಗಲ್ ಸ್ಟೆಪ್ಪಲ್ಲೂ ಮಾಡ್ಕೋಬೋದು, ಅಥವಾ ಬೇರೆ 2 ಸ್ಟೆಪ್ ಆಗಿ ಕೂಡ ಮಾಡ್ಕೋಬೋದು. ತುಂಬ ಸುಲಭವಾದಂತಹ ಡಿಸೈನ್ ಇದು, ತುಂಬ ಚೆನ್ನಾಗಿದೆ. ಇದರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ ನಾನು, 3rd ಒನ್ನು. ಇನ್ನು ಇದು 4th ಒನ್ನು. 4th ಡಿಸೈನು. ಇದು ಸ್ವಲ್ಪ ನಿಮಗೆ ಫೋಟೋದಲ್ಲಿ ಅಷ್ಟು ಕಾಣ್ತಾ ಇಲ್ವಾ ಏನೋ ಗೊತ್ತಿಲ್ಲ, ಆದರೆ ಬೇಬಿ ಕುಚ್ಚು ಥರ ತುಂಬ ಸಿಂಪಲ್. ಬೇಬಿ ಕುಚ್ಚೆಲ್ಲ ಆರ್ಚ್ ಮಾಡಿದ್ದೀನಿ, ಸಿಂಗಲ್ ಆರ್ಚ್ ಮಾಡಿದ್ದೀನಿ. ಅಲ್ಲಿ ರಿಂಗ್ ಬೀಡ್ಸನ್ನು ಉಪಯೋಗಿಸ್ಕೊಂಡು ಮಾಡಿರೋದು ಇದು. ರಿಂಗ್ ಬೀಡ್ಸಲ್ಲಿ ಸಿಂಪಲ್ ಆರ್ಚ್ ಮಾಡಿಬಿಟ್ಟು ಕುಚ್ಚು ಹಾಕ್ಕೊಂಡಿದ್ದೀನಿ. ಇದು ಥಂಬ್ನೇಲಲ್ಲಿ ಸ್ವಲ್ಪ ಕಡಿಮೆ ನಿಮಗೆ ಡಿಟೇಲಾಗಿ ಕಾಣಲ್ಲ ಫೋಟೋ. ನೀವು ಲಿಂಕಲ್ಲಿ ನೀವು ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಚೆನ್ನಾಗಿ ವಿಡಿಯೋನೂ ಇದೆ, ಫೋಟೋನೂ ಇದೆ. ಇದು 5th ಒನ್ನು. ಇದು ಸೀರೆಗೆ ಮಾಡಿರೋದು. ಇದು ವಿದೌಟ್ ಕುಚ್ಚು ಡಿಸೈನ್. ಇದು ಸಾರಿ ಬಾರ್ಡರ್ ಥರ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫ್ಲವರ್ ಥರ ಇರುತ್ತೆ. ಸಿಂಪಲಾಗಿ ಮಾಡ್ಕೊಂಡು ಹೋಗೋದು. ಇದಕ್ಕೆ ಕುಚ್ಚಿಗೆ ಏನು ಜಾಗ ಬಿಟ್ಕೊಂಡಿಲ್ಲ ನಾನು, ಕುಚ್ಚಿಲ್ಲದೆ. ಬೀಡ್ಸ್ ಕೂಡ ಇದರಲ್ಲಿ ಉಪಯೋಗಿಸಿಲ್ಲ ನಾನು, ಆದ್ದರಿಂದ ಸಿಂಪಲಾಗಿ ಇದೆ. ನಿಮಗೆ ಈ ಥರದ್ದು ಬೇಕು, ಕುಚ್ಚಿಲ್ಲದೆ ಬೇಕು ಅಂದರೆ ಈ ಥರದ ಡಿಸೈನನ್ನು ಮಾಡ್ಬೋದು, ನೀವು ಇದನ್ನು ನೋಡಿ ಮಾಡ್ಬೋದು. ಇದು ಇನ್ನೊಂದು ಸಿಂಪಲ್ ಡಿಸೈನು, 6th ಒನ್ನು. ಇದು ರಿಂಗ್ ಬೀಡ್ಸಲ್ಲಿ ಕುಚ್ಚು ಹಾಕ್ಕೊಂಡಿದ್ದೀನಿ. ರಿಂಗ್ ಬೀಡ್ಸ್ ಮಧ್ಯೆ ಸ್ಮಾಲ್ ಬೀಡ್ಸ್ಗಳನ್ನು ಉಪಯೋಗಿಸಿದ್ದೀನಿ. ಯಾವಾಗಲೂ ನಾನು ದೊಡ್ಡ ಬೀಡು, ರೌಂಡ್ ಬೀಡ್ ಉಪಯೋಗಿಸೋದು, ಇದು ಸ್ಮಾಲ್ ಬೀಡ್ ಉಪಯೋಗಿಸಿರೋದು. ಅದರಿಂದಾಗಿ ಅದರ ಲುಕ್ ಒಂದು ಬೇರೆ ಕಾಣಿಸುತ್ತೆ. ಸ್ಮಾಲ್ ಬೀಡನ್ನು ಉಪಯೋಗಿಸಿದರೆ ಚೆನ್ನಾಗೇ ಕಾಣಿಸುತ್ತೆ. ಮಧ್ಯದಲ್ಲಿ ಫ್ಲವರ್ ಡಿಸೈನ್, ಅಂದರೆ ಪೀಕೋ ಡಿಸೈನ್ ಹಾಕ್ಕೊಂಡು ಫ್ಲವರ್ ಥರ ಆರ್ಚ್ ಮಾಡಿದ್ದೀನಿ ಸ್ಯಾಂಪಲಲ್ಲಿ. ನೀವು ಸೀರೆ ಕಲರಲ್ಲಿ ಮಾಡ್ಕೋಬಹುದು, ಸಿಂಪಲ್ ಡಿಸೈನು. ಇದು ನೆಕ್ಸ್ಟ್ ಡಿಸೈನು, 7th ಒನ್ನು. ಇದಂತೂ ತುಂಬ ಚೆನ್ನಾಗಿದೆ, ಡಬಲ್ ಕಲರು ಡಿಸೈನ್ ಇದು. ಇದು ಸಿಂಪಲಿಂದ ಹೆಚ್ಚು ಮೀಡಿಯಮ್ ಅಂತ ಹೇಳ್ಬೋದು. ತುಂಬ ಸಿಂಪಲ್ ಅಲ್ಲ, ಚೆನ್ನಾಗಿ ಅಂದರೆ ಗ್ರ್ಯಾಂಡ್ ಕಾಣಿಸುತ್ತೆ. ಮಾಡೋದು ಸಿಂಪಲ್ ಇದೆ, ಗ್ರ್ಯಾಂಡ್ ಕಾಣಿಸುತ್ತೆ. ಡಬಲ್ ಕಲರಲ್ಲಿ ಮಾಡಿದ್ದೀನಿ ನಾನು. ತುಂಬ ಹಳೇದಿದು, ತುಂಬ ಸಮಯ ಮೊದಲೇ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇದು. ನೀವು ನೋಡಿಲ್ಲ ಅಂದರೆ ನೋಡಿ, ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಲ್ರಿಗೂ ಇಷ್ಟ ಆಗುವಂತಹ ಡಿಸೈನ್ ಇದು. ಇದೂ ಅಷ್ಟೇ. ಇದು ಸಿಂಪಲ್ ಅಂದರೆ ತುಂಬ ಸಿಂಪಲು ಇಲ್ಲ, ಇದು ಮೀಡಿಯಮ್ ಥರ ಇದೆ, ಆದ್ರೂ ಸಿಂಪಲ್ ಅಂತ ಹೇಳ್ಬೋದು. 2 ಸ್ಟೆಪ್ಪಲ್ಲಿ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಇದು ಫ್ಲವರ್ ಥರ ಕಾಣಿಸುತ್ತೆ. ಸಿಂಗಲ್ ಕಲರಲ್ಲಿ ಆರ್ಚ್ ಹಾಕಿ ಕುಚ್ಚು ಇನ್ನೊಂದು ಕಲರಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೀರೆಯಲ್ಲಿ 2 ಕಲರ್ ಇದ್ದರೆ 2 ಕಲರಲ್ಲಿ ಆ ಥರ ಮಾಡ್ಕೋಬೋದು. ಡಿಸೈನ್ ಒಂದೇ ಸ್ಟೆಪ್ಪಿನ ಡಿಸೈನ್ ಆಗಿರೋದ್ರಿಂದ ಒಂದೇ ಕಲರ್ ಯೂಸ್ ಮಾಡ್ಬೋದು ಅಷ್ಟೇ. ಆದ್ದರಿಂದ ಇದು ನೆಕ್ಸ್ಟ್. ಇದೂ ಅಷ್ಟೇ ಸಿಂಪಲ್ ಡಿಸೈನು. ರಿಂಗ್ ಬೀಡ್ಸನ್ನು ಉಪಯೋಗಿಸ್ಕೊಂಡು ಮಾಡಿರೋದು, ಫ್ಲವರ್ ಥರ ಬೇಸಿಕ್ ಡಿಸೈನ್ ಇದು. ಫ್ಲವರ್ ಅಂದರೆ ಪೆಟಲ್ ಥರ ಬರುತ್ತೆ ಇದು. ಬೀಡ್ಸನ್ನು ಉಪಯೋಗಿಸ್ಕೊಂಡು ರಿಂಗ್ ಬೀಡ್ಸ್ ಜೊತೆ ತುಂಬ ಸುಲಭವಾಗಿ ಮಾಡುವಂತಹ ಡಿಸೈನು. ಸಾಮಾನ್ಯ ಸೀರೆಗಳಿಗೆ, ಹೆಚ್ಚು ಜರಿ ಇಲ್ದಿರೋ ಸೀರೆಗಳಿಗೆಲ್ಲ ಇದನ್ನು ಉಪಯೋಗಿಸ್ಕೋಬೋದು. ಇದು ಅಷ್ಟೇ ಬೇಗ ಆಗುತ್ತೆ. ರಿಂಗ್ ಬೀಡ್ಸ್ ಆಗಿರೋದ್ರಿಂದ ಸ್ಟೆಪ್ ಒಂದು ಕಡಿಮೆ ಇರುತ್ತೆ, ಅದರಿಂದ ಸುಲಭದಲ್ಲಿ ಆಗುತ್ತೆ. 2 ಸ್ಟೆಪ್ಪಲ್ಲಿ ಆಗಿಬಿಡತ್ತೆ ಇದು, ಈ ಡಿಸೈನು. ಇನ್ನು 10ನೇ ಡಿಸೈನ್ ಇದು, 10th ಒನ್ನು. ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸಿಂಪಲ್ ಡಿಸೈನು, ಸಿಂಪಲ್ ಸ್ಯಾರಿಗಳಿಗೆ ಮಾಡೋವಂಥದ್ದು. ಸ್ಮಾಲ್ ಬೀಡ್ಸ್ ಉಪಯೋಗಿಸ್ಕೊಂಡು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿರೋದು ಇದು. ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು, ಸ್ಮಾಲ್ ಬೀಡ್ಸನ್ನು ಉಪಯೋಗಿಸ್ಕೊಂಡು ಮಾಡೋದ ಕಾರಣ.
ನೀವು ಬೇಕು ಅಂದರೆ ಸಿಂಗಲ್ ಆರ್ಚಿಗೆ ಒಂದು ಸಾರಿ ಕುಚ್ಚು ಹಾಕೋದಾದರೂ ಹಾಕೋಬೋದು, ಹತ್ರ ಹತ್ರ ಕುಚ್ಚು ಬರುತ್ತೆ. ಈ ಥರ 2 ಆರ್ಚ್ ಆದಮೇಲೆ ನಾನು ಇಲ್ಲಿ ಕುಚ್ಚು ಹಾಕ್ಕೊಂಡಿದ್ದೀನಿ. 3 ಆರ್ಚಿಗೂ ಹಾಕ್ಕೋಬೋದು, ನಿಮ್ಮ ಇಷ್ಟ, ಚೇಂಜ್ ಮಾಡ್ಕೋಬೋದು ನೀವು ಬೇಕಾದಂಗೆ. ಇದು ಇನ್ನು 11ನೇ ಡಿಸೈನು. ಇದೂ ಅಷ್ಟೇ ತುಂಬ ಸಿಂಪಲಾಗಿ ಮಾಡಿದ್ದೀನಿ. 2 ಕಲರ್ ಉಪಯೋಗಿಸ್ಕೊಂಡು 2 ಸ್ಟೆಪ್ಪಿನ ದಾರದ ಇದರಲ್ಲಿ ಮಾಡಿದ್ದೀನಿ ಆರ್ಚಲ್ಲಿ. ಅಂದರೆ ಫಸ್ಟ್ ಬೇಸ್ ಒಂದು ಆರ್ಚ್ ಮತ್ತು ಸೆಕೆಂಡ್ ಒನ್ನು ಅಲ್ಲಿ ಆರ್ಚಲ್ಲೇ ಕುಚ್ಚು ಹಾಕೋ ಥರ ಮಾಡಿದ್ದೀನಿ ನಾನು. ಮಿಡ್ಲ್ ಕುಚ್ಚಲ್ಲ, ಆರ್ಚಲ್ಲಿ ಕುಚ್ಚು ಮಾಡೋ ಥರ ಮಾಡಿದ್ದೀನಿ. ಅದನ್ನು ಸ್ವಲ್ಪ ದೊಡ್ಡ ಬರುತ್ತೆ ಆರ್ಚು, ನಿಮಗೆ ಕುಚ್ಚು ಹಾಕಿದಾಗ ಉದ್ದ ಇದ್ದಂಗೆ ಅನಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ ಇದನ್ನು. ಇದು 12ನೇ ಡಿಸೈನು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ತುಂಬ ಸುಂದರವಾಗಿ ಕಾಣುತ್ತೆ ಹತ್ತಿರದಿಂದ ನೋಡಿದಾಗ. ಇದು ನಂದು ಓನ್ ಕ್ರಿಯೇಷನ್ ಅಂದರೆ ನಾನೇ ಹೀಗೆ ಒಂದು ಕೂತ್ಕೊಂಡು ಮಾಡಿರೋದು. ಮಾಡಿದಾಗ ಈ ಥರ ಡಿಸೈನ್ ಬಂತು. ನನ್ನ ಸೀರೆಗೆ ಮಾಡಿರೋದು ಇದು. ಈ ಸೀರೆಯಲ್ಲಿ ಬೇರೆ ಕಲರ್ ಇಲ್ಲ, ಅದರಿಂದ ಒಂದೇ ಕಲರಲ್ಲಿ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಬೇರೆ ಕಲರ್ ಆ ಬಾರ್ಡ್ರಲ್ಲಿರೋ ಕಲರ್ನ ಕುಚ್ಚು ಹಾಕ್ಕೊಂಡಿದ್ದೀನಿ ಅಷ್ಟೇ ಹೊರತು, ಇಲ್ಲಾಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನೇ ಮಾಡಿರೋದು, ಸುಲಭ ಇದೆ. ಇದಂತೂ ಬೇಸಿಕ್ ಡಿಸೈನು, ಸಿಂಪಲ್ ಡಿಸೈನು, ಸುಲಭದಲ್ಲೇ ಮಾಡ್ಬೋದು. ಬೇಬಿ ಕುಚ್ಚು ಥರ ಪಫ್ ಸ್ಟಿಚ್ಚನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ ಇದು. ಸಿಂಪಲ್ ಸ್ಯಾರಿಗಳಿಗೆ, ಹೆಚ್ಚು ಗ್ರ್ಯಾಂಡ್ ಇಲ್ದಿರೋದು ಡಿಸೈನರ್ ಸ್ಯಾರಿಗಳಿಗೆ, ಇಂಥದ್ದಕ್ಕೆಲ್ಲ ಮಾಡ್ಬೋದು. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗತ್ತೆ. ಅಂದರೆ ಬೇಗನೂ ಆಗತ್ತೆ, ಹೆಚ್ಚು ಟೈಮ್ ತಗೊಳ್ಳಲ್ಲ ಈ ಡಿಸೈನ್ ಮಾಡೋದಕ್ಕೆ. ಈ ಡಿಸೈನು ಹಾಗೆ, ಇದು ಒಂದು ವೇರಿಯೇಷನ್ನು, ತುಂಬ ಸಿಂಪಲಾಗಿ ಮಾಡಿರೋವಂಥದ್ದು. ಆರ್ಚಿನ ಮಿಡ್ಲಲ್ಲಿ ಕುಚ್ಚು ಹಾಕಿರೋದು ನಾನು. ಮಿಡ್ಲಲ್ಲಿ ಅಂದರೆ 2 ಆರ್ಚ್ಗಳ ಮಧ್ಯದಲ್ಲಿ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಆರ್ಚ್ ಹಾಕಿ ಆರ್ಚಿನ ಮಧ್ಯದಲ್ಲಿ ಕುಚ್ಚು ಹಾಕೋ ಥರ ಮಾಡಿದ್ದೀನಿ. ಮತ್ತು ಕ್ರಿಸ್ಟಲ್ ಬೀಡು ಉಪಯೋಗಿಸಿದ್ದೀನಿ, ಕಲರ್ ಇರೋಂಥ ಕ್ರಿಸ್ಟಲ್ ಬೀಡು, ರೆಡ್ ಕಲರಿಂದು. ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕ್ರಿಸ್ಟಲ್ ಬೀಡ್ ಮಾಡಿ ಹಾಕಿ ನೀವು ಆರ್ಚ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಾರಿ ಕಲರಲ್ಲಿ ನೀವು ಮಾಡ್ಕೋಬೋದು, ಮ್ಯಾಚಿಂಗ್ ಕಲರು. ಇದೆಲ್ಲ ಸ್ಯಾಂಪಲ್ ಆಗಿರೋದ್ರಿಂದ ನಾನು ಕಲರ್ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಕಲರ್ಗೆ. ಇದು ಇನ್ನೂ ಚೆನ್ನಾಗಿದೆ, 15ನೇ ಡಿಸೈನ್ ಇದು ಕುಚ್ಚು. ಇದು ಸಿಂಪಲ್ ಆಗಿದೆ, ಡಬಲ್ ಕಲರ್, ಒಂದೇ ಆರ್ಚಲ್ಲಿ 2 ಕಲರನ್ನು ಉಪಯೋಗಿಸಿದ್ದೀನಿ ನಾನಿಲ್ಲಿ. ಸ್ಟಾರ್ಟಿಂಗ್ ಒಂದು ಕಲರು, ಮಿಡ್ಲಲ್ಲಿ ಒಂದು ಕಲರ್, ಮತ್ತೊಂದು ಕಲರು, ಒಂದೇ ಆರ್ಚಲ್ಲಿ ಒಟ್ಟಿಗೆ ನಾನು 2 ಕಲರ್ ಉಪಯೋಗಿಸಿದ್ದೀನಿ ಒಂದು ಆರ್ಚಲ್ಲಿ. ಮೇಲಿಂದ ಅಲ್ಲ, ಒಂದೇ ಇದರಲ್ಲಿ ಸ್ಟೆಪ್ಪಲ್ಲಿ ನೋಡಿ ನೀವು, ತುಂಬ ಸುಲಭವಾಗಿದೆ. ಮಿಡ್ಲಲ್ಲಿ ಲೀಫ್ ಬೀಡು ಉಪಯೋಗಿಸಿದ್ದೀನಿ. ಇದು 16ನೇ ಡಿಸೈನು, ಬೇಬಿ ಕುಚ್ಚು ಅಂತ ಹೇಳ್ಬೋದು ಇದನ್ನು. ರಿಂಗ್ ಬೀಡ್ಸ್ ಉಪಯೋಗಿಸ್ಕೊಂಡು ಬೇಬಿ ಕುಚ್ಚು. ಬೀಡ್ಸಲ್ಲಿ ನಾನು ಇದು ಹಾಕಿಲ್ಲ, ಕುಚ್ಚು ಹಾಕಿಲ್ಲ. ಬೀಡ್ಸ್ ಒಂದು ರಿಂಗ್ ಬೀಡ್ಸ್ ಹಾಕಿಬಿಟ್ಟು ಆಮೇಲೆ ಕುಚ್ಚು ಆ ಥರ ಹಾಕ್ಕೊಂಡು ಹೋಗಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರದ ಬೇಬಿ ಕುಚ್ಚು. ರಿಂಗ್ ಬೀಡ್ಸ್ ಮಧ್ಯೆಯಲ್ಲಿ ರೌಂಡ್ ಬೀಡ್ಸನ್ನು ಕೂಡ ಉಪಯೋಗಿಸಿದ್ದೀನಿ. ಹತ್ತಿರ ಕುಚ್ಚಿರುತ್ತೆ. ನೀವು ಬೇಡ ಅಂದರೆ ಹತ್ತಿರ 2 ರಿಂಗ್ ಬೀಡ್ಸ್ ಹಾಕ್ಕೊಂಡು ಆಮೇಲೆ ಕುಚ್ಚು ಹಾಕ್ಕೋಬೋದು, ಕುಚ್ಚು ದೂರ ಬೇಕು ಅನ್ನೋರು. ಇದು ಇನ್ನೊಂದು ಸಿಂಪಲ್ ಡಿಸೈನು, ಫ್ಲವರ್ ಪೆಟಲ್ ಅಂತ ಹೇಳ್ಬೋದು ಇದನ್ನು. ಅಂದರೆ ಪೆಟಲ್ ಅಂತ 3 ಪೆಟಲ್ ಇರೋವಂಥದ್ದು. ರಿಂಗ್ ಬೀಡ್ಸ್ ಉಪಯೋಗಿಸ್ಕೊಂಡು ಮಾಡಿರೋದು ಇದು. ರಿಂಗ್ ಬೀಡ್ಸ್ ಮಧ್ಯೆಯಲ್ಲಿ ರೌಂಡ್ ಬೀಡ್ಸು, ಸ್ಮಾಲ್ ಬೀಡ್ಸ್ ಉಪಯೋಗಿಸಿದಲ್ಲ, ರೌಂಡ್ ಬೀಡ್ಸ್ ಉಪಯೋಗಿಸಿರೋದು. ಆಮೇಲೆ ಪೆಟಲಲ್ಲೂ ಬೀಡ್ಸ್ ಉಪಯೋಗಿಸ್ಕೊಂಡಿದ್ದೀನಿ. ತುಂಬ ಸುಲಭವಾಗಿ, ಅಂದರೆ ಸಣ್ಣ ಸಣ್ಣ 3 ಪೆಟಲ್ಗಳು ಫ್ಲವರ್ ಥರ ಬರುತ್ತೆ. ಇದು ತುಂಬ ಎಲ್ರಿಗೂ ಇಷ್ಟ ಆಗಿರೋಂಥದ್ದು, ನಾನು ಮಾಡಿಕೊಟ್ಟಿರೋದು. ತುಂಬ ಸೀರೆಗಳಿಗೆ ಮಾಡಿದ್ದೀನಿ ನಾನು ಈ ಡಿಸೈನು. ಇದು ನಾನು ಇತ್ತೀಚೆಗೆ ಮಾಡಿರೋಂತಹ ಡಿಸೈನು, ಲಾಸ್ಟ್ 18ನೇದು. ಮೊನ್ನೆ ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಒಂದೇ ರೀತಿ ಮಾಡ್ಕೊಂಡು ಹೋದಾಗ. ಇದು ಪೀಕೋ ಸ್ಟಿಚ್ಚಲ್ಲಿ ಬೇಸ್ ಲೈನ್ ಹಾಕ್ಕೊಂಡು ಆಮೇಲೆ ಮಧ್ಯದಲ್ಲಿ ಪೀಕೋ ಫ್ಲವರ್ ಮಾಡಿದ್ದೀನಿ. ಕುಚ್ಚು ಹಾಕಿಲ್ಲ, ವಿದೌಟ್ ಕುಚ್ಚು ಸ್ಯಾರಿ ಬಾರ್ಡ್ರ್ ಇದು. ಬೇಕು ಅಂದರೆ ನೀವು ಇದಕ್ಕೆ ಕುಚ್ಚೂ ಸೇರಿಸ್ಕೋಬೋದು, ಅದೂ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಸಾರಿ ನಾನು ಆ ಥರದ್ದು ಕೂಡ ಮಾಡ್ತೀನಿ, ಕುಚ್ಚು ಹಾಕ್ಕೊಂಡು ಕೂಡ. ನೀವು ನೋಡಿ, ಇದೆಲ್ಲದಕ್ಕೂ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನಂಬರ್ ವೈಸ್ ಕೊಟ್ಟಿರ್ತೀನಿ. ಪ್ರತಿ ನಂಬರ್ಗೂ ನೀವು ಅದನ್ನು ಟಚ್ ಮಾಡಿದರೆ ನಿಮಗೆ ಅದೇ ವೀಡಿಯೋಕ್ಕೆ ಹೋಗುತ್ತೆ. ನೀವು ಮಾಡಿ ನೋಡಿ. ನಿಮಗೆ ಇದರಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನೀವು ಇದನ್ನು ಮಾಡ್ಬೋದು, ಆ ವಿಡಿಯೋಗಳನ್ನು ನೋಡಿಬಿಟ್ಟು ನಿಮಗೆ ಇಷ್ಟ ಅದನ್ನು ತಿಳಿಸಿ ನನಗೆ. ಮುಂದಿನ ವಿಡಿಯೋನಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.